ಬಿಎಂ ನಾಗರಾಜು ಅವರಿಗೆ ತಾಲೂಕು ಆಡಳಿತ ವತಿಯಿಂದ ಆತ್ಮೀಯ ಬೀಳ್ಕೊಡುಗೆ. ಕಂದಾಯ ಇಲಾಖೆಯಲ್ಲಿ ಸುಮಾರು 25 ವರ್ಷಗಳ ಕಾಲ ಸೇವೆ ಸಲ್ಲಿಸಿ ಸೇವೆಯಿಂದ ನಿವೃತ್ತರಾದ ಬಿಎಂ ನಾಗರಾಜು ಅವರನ್ನು ಆತ್ಮೀಯವಾಗಿ ಬೀಳ್ಕೊಡಲಾಯಿತು. ಪಟ್ಟಣ ತಾಲೂಕು ಆಡಳಿತ ಕಚೇರಿ ನ್ಯಾಯಾಲಯ ಸಭಾಂಗಣದಲ್ಲಿ ತಾಲೂಕು ಆಡಳಿತ ವತಿಯಿಂದ ಹಮ್ಮಿಕೊಂಡಿದ್ದ ಬೀಳ್ಕೊಡುವ ಸಮಾರಂಭದಲ್ಲಿ ಸನ್ಮಾನ ಸ್ವೀಕರಿಸಿ ಅವರು 25 ವರ್ಷಗಳ ಸೇವೆಯಲ್ಲಿ ಹಿರಿಯ ಅಧಿಕಾರಿಗಳ ಸಹಕಾರದಿಂದ ಪ್ರಾಮಾಣಿಕ ಸೇವೆ ಸಲ್ಲಿಸಲು ಸಾಧ್ಯವಾಯಿತು ಎಂದು ಹೇಳಿದ್ದಾರೆ. 1982ರಲ್ಲಿ ರೇಷ್ಮೆ ಇಲಾಖೆ ಬೆಂಗಳೂರಿನಲ್ಲಿ ಸೇರಿ 1992ರಲ್ಲಿ ಪರ್ಮನೆಂಟಾಗಿ ಶಿಕ್ಷಕರಿಗೆ ಆಪರೇಟಿವ್ ಆಗಿದ್ದೆ. ಅದು 10 ವರ್ಷ ಸೇವೆ ಸಲ್ಲಿಸಿ ಶಿಕ್ಷಕರಿಂದ ಕಂದಾಯ ಇಲಾಖೆ 1910ರಲ್ಲಿ ತಾಲೂಕಾಗಿದೆ. ಅದರಿಂದ ಇದುವರೆಗೂ ಕೆಲಸ ನಿರ್ವಹಿಸಿ ಮಾನವೀಯತೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಈಗ ನನಗೆ 60 ವರ್ಷ ಸರ್ಕಾರಿ ಕೆಲಸದಿಂದ ಆಗಿದ್ದು. ಬೀಳ್ಕೊಡುಗೆ ಸಮಾರಂಭಕ್ಕೆ ಅಧ್ಯಕ್ಷತೆ ವಹಿಸಿದ್ದ ತಹಸೀಲ್ದಾರ್ ಪ್ರಶಾಂತ್ ಕೆ ಪಾಟೀಲ ಅವರು ಮಾತನಾಡಿ, ಸರ್ಕಾರಿ ಸೇವೆಗೆ ಸೇರಿದ ಮೇಲೆ ನಿವೃತ್ತಿ ಆಗಲೇಬೇಕು. ಪ್ರಾಮಾಣಿಕತೆಗೆ ಪ್ರತಿಫಲ ಇದ್ದು ಸುದೀರ್ಘವಾಗಿ 25 ವರ್ಷ ಯಾವುದೇ ಕಪ್ಪು ಚುಕ್ಕೆ ಇಲ್ಲದೆ ಸೇವೆ ಸಲ್ಲಿಸಿದ ಬಿಎಂ ನಾಗರಾಜು ಸಾಕ್ಷಿ ಎಂದರು. ಈ ಸಂದರ್ಭದಲ್ಲಿ ಬಿಎಂ ನಾಗರಾಜು ಧರ್ಮಪತ್ನಿ ರಮಾದೇವಿ, ಕ್ಷೇತ್ರದ ಶಿಕ್ಷಣಾಧಿಕಾರಿ ತನುಜಾ, ಶಿರಸ್ತೇದಾರ್ ಮಂಜುನಾಥ, ರಾಜಸ್ವ ನಿರೀಕ್ಷಕರಾದ ವೇಣುಗೋಪಾಲ್, ಸಾಕ್ಷರತಾ ಆಂದೋಲನ ಶಿವಪ್ಪ ಸೇರಿದಂತೆ ಇತರೆ ಅಧಿಕಾರಿಗಳು ಇದ್ದರು. ವರದಿ ಸುಬ್ಬು ಬಾಗೇಪಲ್ಲಿ.